ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, 2026 ಆಗಸ್ಟ್ 28ನೇ ತಾರೀಕು ನೂಲ ಹುಣ್ಣಿಮೆ ದಿನ ಚಂದ್ರಗ್ರಹಣ ಸಂಭವಿಸುತ್ತದೆ. ಯಾವುದೇ ಆಚರಣೆಗಳಿಲ್ಲದೆ ಭಾರತ ದೇಶದಲ್ಲಿ ಗೋಚರಿಸದ ಚಂದ್ರಗ್ರಹಣದ ಪ್ರಭಾವ ದ್ವಾದಶ ಫಲದ 12 ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಈ ಚಂದ್ರಗ್ರಹಣ ಮತ್ತು ಈ ನೂಲ ಹುಣ್ಣಿಮೆ ಆದ ನಂತರ ಅದೃಷ್ಟವಂತ ರಾಶಿಗಳು ಯಾವುವು, ಸಮಸ್ಯೆಗೆ ಈಡಾಗುವಂತಹ ರಾಶಿಗಳು ಯಾವುವು, ಇವತ್ತಿನ ಸಂಚಿಕೆಯಲ್ಲಿ ನಾವು ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಿಂಹ ಲಗ್ನ ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರ 1ನೇ ಪಾದದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಸುದೀರ್ಘ ಚಂದ್ರಗ್ರಹಣ ಅಂತ ಹೇಳ್ಬೋದು. ಸತತ 5 ಗಂಟೆ 38 ನಿಮಿಷಗಳ ಕಾಲ ಈ ಚಂದ್ರಗ್ರಹಣ ಸಂಭವಿಸಲಿದೆ. ಅಂದರೆ 28ನೇ ತಾರೀಕು ಬೆಳಿಗ್ಗೆ 6 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದ ತನಕ ಈ ಚಂದ್ರಗ್ರಹಣ ಸಂಭವಿಸುತ್ತದೆ. ಆದರೆ ಭಾರತ ದೇಶದಲ್ಲಿ ಇದ್ರ ಗೋಚಾರ ಫಲ ಇಲ್ಲ. ಅಂದರೆ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಕಾಣದೇ ಇದ್ರೂ ಕೂಡ ಯಾವುದೇ ಗ್ರಹಣಗಳಾಯಿತು ಅಥವಾ ಸೂರ್ಯಗ್ರಹಣ ಆಯಿತು, ಚಂದ್ರಗ್ರಹಣಗಳಾಯಿತು, ಅಮಾವಾಸ್ಯೆ ಹುಣ್ಣಿಮೆಗಳ ತಿಥಿಗಳಾದರೂ ಕೂಡ ರಾಶಿ ನಕ್ಷತ್ರಗಳ ಮೇಲೆ ಅದರ ಪ್ರಭಾವ ಇದ್ದೇ ಇರುತ್ತೆ. ಹಾಗಂದ್ಮೇಲೆ ನಿಮ್ಮ ರಾಶಿ ನಕ್ಷತ್ರಗಳ ಮೇಲೂ ಕೂಡ ಇದ್ರ ಪ್ರಭಾವ ಇದ್ದರೆ ಯಾವ ಕೆಲಸ ಕಾರ್ಯಗಳು ಸುಗಮವಾಗಿ ನಿಮಗೆ ನಡೀತವೆ, ಈ ಹುಣ್ಣಿಮೆ ಆದಮೇಲೆ ಗ್ರಹಣ ಕಾಲ ಆದಮೇಲೆ ಯಾವ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರದಲ್ಲಿ ಗ್ರಹಣಗಳ ಪ್ರಭಾವದಿಂದ ಅಭಿವೃದ್ಧಿ ಆಗ್ತದೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಥಮವಾಗಿ ಮೇಷರಾಶಿ ನೋಡಿ, ಈ ರಾಶಿಯವರಿಗೆ 11ನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಹಣಕಾಸಿನ ಒತ್ತಡ ಕಡಿಮೆ ಆಗುತ್ತದೆ, ಸ್ವಲ್ಪ ರಿಲೀಫ್ ಸಿಗುತ್ತೆ ಮೇಷರಾಶಿಯವರಿಗೆ. ಕೆಲಸ ಕಾರ್ಯದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರಸ್ಥರಿಗೆ ಅಧಿಕ ಲಾಭ ಬರುತ್ತೆ. ಶುಭ ಕಾರ್ಯಗಳು ನೆರವೇರ್ತವೆ. ಈ ಮದುವೆ ಕೆಲಸ ಕಾರ್ಯಗಳು, ಇಂಥ ಕೆಲಸ ಕಾರ್ಯಗಳಲ್ಲಿ ನೀವು ಅಭಿವೃದ್ಧಿ ಕಾಣ್ತೀರಾ ಮೇಷರಾಶಿಯವರು ಈ ಗ್ರಹಣದ ಪ್ರಭಾವದಿಂದ. ಎರಡನೇದಾಗಿ ವೃಷಭ ರಾಶಿ, ಈ ರಾಶಿಯವರಿಗೆ 10ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ. ವಿದೇಶಿ ಯೋಗ ಬರೋದು ಗ್ಯಾರಂಟಿ ಯಾರಪ್ಪ, ವಿದ್ಯಾರ್ಥಿಗಳಿಗೆ. ಮತ್ತು ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ. ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಸ್ವಲ್ಪ ಗೊಂದಲಗಳ ಮುಖಾಂತರ ಕೆಡಿಸ್ಕೊಂತೀರಾ. ಯಾಕಂದರೆ ದ್ವಂದ್ವ ಮನಸ್ಥಿತಿಯಿಂದ ಸ್ವಲ್ಪ ಸ್ಥಿರವಾದ ಮನಸ್ಥಿತಿ ಇಟ್ಕೋಬೇಕು, ಮನಸ್ಸಿನ ನಿಯಂತ್ರಣ ಹಿಡಿದಿಟ್ಕೋಬೇಕು ವೃಷಭ ರಾಶಿಯವರು. ಯಾಕಂದರೆ ಅವಕಾಶಗಳು ಬಂದಾಗ ತಗೊಳ್ಳೋದು ಬೇಡ ಅನ್ನೋಂಥ ಅನುಮಾನ ನಿಮಗೆ ಡಿಸ್ಟರ್ಬೆನ್ಸ್ ಮಾಡಬಹುದು. ಹಾಗೆ ಮಿಥುನ ರಾಶಿ ನೋಡಿ, ಈ ರಾಶಿಯವರಿಗೆ 9ನೇ ಮನೆಯಲ್ಲಿ ಗ್ರಹಣ ನಡೀತಿದೆ, ಚಂದ್ರಗ್ರಹಣ. ಮಿಶ್ರ ಫಲಗಳನ್ನ ಕಾಣ್ತೀರಾ. ಸಕ್ಸಸ್ಫುಲ್ ಆಗಲ್ಲ ಮತ್ತು ನಷ್ಟನೂ ಆಗೋಲ್ಲ, ಗೊಂದಲಗಳು ಹೆಚ್ಚಾಗ್ತದೆ, ಒಳ್ಳೆಯ ಫಲಗಳು ಸಿಗೋದಿಲ್ಲ, ಕೆಟ್ಟ ಫಲಗಳನ್ನು ನೀವು ಕಾಣಬೇಕಾಗ್ತದೆ. ಹಾಗೆಯೇ ಬಹುದಿನಗಳಿಂದ ಕೆಲವೊಂದು ಕೆಲಸ ಕಾರ್ಯಗಳು ವಿಳಂಬ ಆಗಿದ್ರೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ವೃಷಭ ರಾಶಿಯವರಿಗೆ ಆ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗ್ತವೆ ಅಂತ ಅರ್ಥ. ಇದೊಂದು ಪ್ಲಸ್ ಪಾಯಿಂಟ್. ಇನ್ನೆಲ್ಲ ಸಮದಟ್ಟಾಗಿದೆ, ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಹೇಳ್ಬೋದು. ಇನ್ನು 4ನೇದು ಕರ್ಕ ರಾಶಿ, ಈ ರಾಶಿಯವರಿಗೆ 8ನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ. ಅನಾರೋಗ್ಯ ಪೀಡೆ ಅಂದ್ಕೊಳ್ಳುತ್ತೆ ನೋಡಿ ಚಂದ್ರಗ್ರಹಣದ ಪ್ರಭಾವದಿಂದ ಅವರಿಗೆ, ಕರ್ಕ ರಾಶಿಯವರಿಗೆ ಸಮಸ್ಯೆಗಳಿಂದ ನರಳಾಟ ಹೆಚ್ಚಾಗ್ತದೆ, ಶುಭ ಕಾರ್ಯಗಳಲ್ಲಿ ತೊಂದರೆ ಆಗುತ್ತೆ, ತಾಪತ್ರೆಗಳು ಹೆಚ್ಚಾಗಿ ಕಾಣ್ತೀರಾ. ಹಾಗೆ ಶತ್ರುಗಳಿಂದ ಸ್ವಲ್ಪ ಕಾಡಾಟ ಆಗ್ಬೋದು, ಅಧಿಕ ಖರ್ಚು ವೆಚ್ಚಗಳಾಗ್ತದೆ, ನಷ್ಟ ಆಗೋದು ಜಾಸ್ತಿ, ಧನ ನಷ್ಟ ಆಗುವಂಥ ವಿಚಾರಗಳಿದೆ. ಬಹಳ ಎಚ್ಚರಿಕೆಯಿಂದಿರಿ ಈ ಸಮಯದಲ್ಲಿ ಕರ್ಕ ರಾಶಿಯವರು. ಇನ್ನು ಸಿಂಹ ರಾಶಿ, ಈ ರಾಶಿಯವರಿಗೂ ಕೂಡ ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ. ಆದರೂ ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಸಮಯದ ನಂತರ, ಏನು ಅಮಾವಾಸ್ಯೆ ಕಳೆದ ನಂತರ, ಸೆಪ್ಟೆಂಬರ್ ಅಮಾವಾಸ್ಯೆ ಕಳೆದ ನಂತರ ಆರೋಗ್ಯದ ಸಮಸ್ಯೆಗಳಲ್ಲಿ ಪರಿಹಾರ ಸಿಗುತ್ತೆ. ಮತ್ತು ಮದುವೆ, ಗೃಹ ಕಟ್ಟಡ ನಿರ್ಮಾಣ, ನಿವೇಶನ ಖರೀದಿ ಇಂಥ ಕಾರ್ಯಕ್ರಮಗಳು ನೆರವೇರುತ್ತೆ ಗ್ರಹಣ ಕಾಲದ ಪ್ರಭಾವದಿಂದ ಸಿಂಹರಾಶಿಯವರಿಗೆ. ಆದರೆ ತಂದೆ ತಾಯಿಯ ಜೊತೆ ಮನಸ್ತಾಪಗಳನ್ನ ಕಾಣ್ತೀರಾ, ಎಚ್ಚರದಿಂದಿರಿ. ಹಾಗೆ ನಿಮ್ಮ ರಾಶಿಯಲ್ಲಿ ಕೇತು ಇರುವುದರಿಂದ, ಪ್ರೆಸೆಂಟ್ ನಿಮ್ಮ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ, ಮನಸ್ತಾಪ ಹೆಚ್ಚಾಗ್ತದೆ. ಬಹಳ ತಾಳ್ಮೆ, ಸಹನೆ ಮತ್ತು ಎಚ್ಚರಿಕೆಯಿಂದಿರಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ, ಈ ರಾಶಿಯವರಿಗೆ 6ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ, ಚಂದ್ರಗ್ರಹಣ. ಇದರ ಪರಿಣಾಮ ದೇಹದಲ್ಲಿ ರೋಗ ರುಜಿನಗಳು ಮುಕ್ತಿ ಸಿಗುತ್ತದೆ. ರೋಗ ರುಜಿನಗಳಿಂದ ನೀವು ಮುಕ್ತಿ ಕಾಣ್ತೀರಾ. ಅಂದರೆ ಅನಾರೋಗ್ಯದ ಪೀಡೆ ದೂರ ಆಗುತ್ತೆ. ಬಹಳ ದಿನಗಳ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಕಳಿಸ್ತೀರಾ. ಯಾವಾಗೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದರ ಲಾಭ ಇವಾಗ ಕಾಣ್ತೀರಾ ಕನ್ಯಾ ರಾಶಿಯವರು. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತೀರಾ, ಧನಪ್ರಾಪ್ತಿ ಆಗ್ತದೆ. ಓವರಾಲ್ ಹೇಳ್ಬೇಕಂದ್ರೆ ಕನ್ಯಾ ರಾಶಿಯವರಿಗೆ
ಈ ಗ್ರಹಣ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ 5ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ ನೋಡಿ. ಮಧ್ಯಮ ತಟಸ್ಥ ಫಲಗಳು ಅಂತ ಹೇಳ್ಬೋದು. ಆದರೆ ಒಂದು ಲಾಭ ಇದೆ, ಸಂತಾನದ ಸಮಸ್ಯೆಗೆ ನೀವು ಪರಿಹಾರ ಕಾಣ್ತೀರಾ. ಇನ್ನು ಮಾನಸಿಕ ಚಿಂತೆಗಳು ಹೆಚ್ಚಾಗ್ತದೆ ಕುಟುಂಬಸ್ಥರಿಂದ. ತುಲಾರಾಶಿಯವರು ಚಂಚಲ ಮನಸ್ಥಿತಿ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಿಂದಿರಿ. ಯಾಕಂದ್ರೆ ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಾನೆ, ಸ್ವಲ್ಪ ಮನಃಶಾಂತಿ ಹಾಳಾಗಬಹುದು. ಇನ್ನು ವೃಶ್ಚಿಕ ರಾಶಿ, ಈ ರಾಶಿಯವರಿಗೆ 4ನೇ ಮನೆಯಲ್ಲಿ ಅಂದ್ರೆ ಅರಿಷ್ಟ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಮಾನಸಿಕ ಹಾಗೂ ದೈಹಿಕವಾಗಿ ನೀವು ಕುಗ್ಗುತ್ತೀರಾ, ಡೌನ್ ಆಗ್ತೀರಾ, ವಿಲ್ ಪವರ್ ಕಡಿಮೆ ಆಗುತ್ತೆ, ಜಂಜಾಟಗಳು ಹೆಚ್ಚಾಗ್ತದೆ, ಗೊಂದಲಗಳು ಹೆಚ್ಚಾಗ್ತದೆ, ಕುಟುಂಬದ ಕಲಹಗಳು ಮತ್ತು ಅನಾರೋಗ್ಯ ಪೀಡೆಗಳು ಬರುತ್ತೆ. ಬಹಳ ಎಚ್ಚರಿಕೆಯಿಂದಿರಬೇಕು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಇನ್ನು ಧನುಸ್ಸು ರಾಶಿ, ಈ ರಾಶಿಯವರಿಗೆ 3ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. 3ನೇ ಮನೆಯಲ್ಲಿ ಗ್ರಹಣ ನಡೀತದೆ, ಅತ್ಯಂತ ಶುಭ ಫಲಗಳನ್ನ ನೀವು ಕಾಣ್ತೀರಾ. ವಿಶೇಷವಾಗಿ ಹಣಕಾಸಿನ ಲಾಭ, ಹಾಗೆ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆ ಪಡೆಯುವಂಥದ್ದು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಬರುವಂಥದ್ದು ಮತ್ತು ವಿವಾಹ ಯೋಗ ಕೂಡಿ ಬರುತ್ತದೆ ಧನುಸ್ಸು ರಾಶಿಯವರಿಗೆ. ಓವರಾಲ್ ಈ ಒಂದು ಗ್ರಹಣ ಕಾಲದ ಸಮಯ ನಿಮಗೆ ಅದೃಷ್ಟ ಇದೆ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಗ್ರಹಣ ಸಂಭವಿಸಲಿದೆ. ದುಡಿದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಗ್ರಹಣ ಕಾಲದ ಪ್ರಭಾವದಿಂದ ಧನ ನಷ್ಟ ಆಗಬಹುದು. ಸುಮ್ಮನೆ ಖರ್ಚು ವೆಚ್ಚಗಳು ಮಾಡಬೇಡಿ. ಬೇರೆಯವರನ್ನು ನಂಬಿ ಕೂಡ ನೀವು ಹಣ ಕೊಡಬೇಡಿ, ಧನ ನಷ್ಟ ಆಗೋದು ಗ್ಯಾರಂಟಿ. ಎಚ್ಚರದಿಂದಿರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರು, ಈ ರಾಶಿಯವರಿಗೆ ಶತಭಿಷ ನಕ್ಷತ್ರದಲ್ಲೇ ಕುಂಭರಾಶಿಯಲ್ಲೇ ಗ್ರಹಣ ಸಂಭವಿಸುವುದರಿಂದ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತದೆ. ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕಾಣ್ತೀರಾ. ಅನ್ಯರಿಂದ ಅಪಮಾನ ಅವಮಾನಗಳಿಗೆ ಈಡಾಗ್ತೀರಾ. ನಿಮ್ಮ ತೇಜೋವಧೆ ಮಾಡ್ತಾರೆ. ಬಹಳ ಎಚ್ಚರಿಕೆಯಿಂದಿರಿ, ಯಾರಿಗೂ ನಂಬಲಿಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಕುಂಭರಾಶಿಯವರು. ಇನ್ನು ಮೀನರಾಶಿ ನೋಡಿ, ಮೀನರಾಶಿಯವರಿಗೆ 12ನೇ ಮನೆಯಲ್ಲಿ ಗ್ರಹಣ ನಡೀತಾ ಇದೆ. ಅಶುಭ ಫಲಗಳು ಕಟ್ಟಿಟ್ಟ ಬುತ್ತಿ. ಈ ಸಮಯದಲ್ಲಿ ಗ್ರಹಣ ಕಾಲ ಆದಮೇಲೆ ಅಶುಭ ಫಲಗಳಿರ್ತದೆ, ಬಹಳ ಎಚ್ಚರಿಕೆಯಿಂದಿರಿ. ಶುಭ ಕಾರ್ಯಗಳಲ್ಲಿ ವಿಘ್ನ ಬರುವುದು, ಸೋಮಾರಿತನ ಹೆಚ್ಚಾಗೋದು, ಜಿಗುಪ್ಸೆ ಆಗೋದು, ಆಲಸ್ಯ ಬರೋದು, ಜಿಜ್ಞಾಸೆ ಬರುವಂಥದ್ದು, ಇಂತಹ ಸಮಸ್ಯೆಗಳಿಗೆ ಗುರಿಯಾಗ್ತೀರಾ ಮೀನರಾಶಿಯವರು. ಬಹಳ ಎಚ್ಚರದಿಂದಿರಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಚಂದ್ರಗ್ರಹಣದ ಪ್ರಭಾವ ಕೆಲವೊಂದು ರಾಶಿಗಳಿಗೆ ಶುಭ ಕೊಟ್ಟರೆ ಕೆಲವೊಂದು ರಾಶಿಯವರಿಗೆ ಅಶುಭ ಕೊಡ್ತಾ ಇದೆ. ಎಚ್ಚರಿಕೆಯಿಂದಿರುವಂಥದ್ದು ಒಳ್ಳೆಯದು. ಹಾಗೆ ಗ್ರಹಣ ಕಾಲದ ಪ್ರಭಾವಗಳಿಗೆ ಆದಷ್ಟು ದೇವಸ್ಥಾನಗಳಲ್ಲಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ವಿಮರ್ಶೆ ಮಾಡಿಕೊಂಡು ಮತ್ತೆ ಸಲಹೆ ಮತ್ತು ಪರಿಹಾರಗಳನ್ನ ತಗೊಳ್ಳಿ ವೀಕ್ಷಕರೇ. ಹಾಗೆ SR ಕನ್ನಡ TV ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ನಿಮ್ಮ ಜಾತಕನ ವಿಮರ್ಶೆ ಮಾಡಿ ನಿಮ್ಮ ಜಾತಕಕ್ಕೆ ತಕ್ಕ ಪರಿಹಾರ ಮತ್ತು ಸಲಹೆಗಳನ್ನ ನಾವು ತಿಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತೇವೆ, ಕಾಲ್ ಮಾಡಿ ನಾವು ಪರಿಹಾರ ತಿಳಿಸ್ಕೊಡ್ತೇವೆ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನ ಸುಖಿನೋ ಭವಂತು.